Hello students, good morning. Tiffin Aithendrappa. See, in yesterday's class we have studied about search strategies. Howda? In that we have two types of strategies. ಯಾವ್ಯಾವುದು? Uninformed ಮತ್ತು informed strategy. Informed strategy ಅಂದರೆ ನಿಮ್ಗೆ ಅದರಲ್ಲಿ ಫಸ್ಟ್ ಒನ್ನು ಬ್ರೆಡ್ತ್ ಫಸ್ಟ್ ಸರ್ಚ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. BFS ಅಂತ ಕರಿತೀವಿ. ಸಿ ಬ್ರೆಡ್ತ್ ಫಸ್ಟ್ ಸರ್ಚ್ ಈಸ್ ನಥಿಂಗ್ ಬಟ್ BFS. ಇದು ನಿಮಗೆ 2 years ಬ್ಯಾಕು ಇದು ಕೇಳಿದ್ದಾರೆ, ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಕ್ವಶನ್. 2 years ಬ್ಯಾಕು ಒಂದು ಗ್ರಾಫ್ನ ಕೊಟ್ಬಿಟ್ಟು ವಿ ಹ್ಯಾವ್ ಟು ಸರ್ಚ್ ಅಂದರೆ ಯಾವುದಾದ್ರೂ ಒಂದು ಗೋಲ್ ನೋಡ್ನ ಕೊಡ್ತಾರೆ. ಗೋಲ್ ಕೊಟ್ಬಿಟ್ಟು ಅದನ್ನು ಸರ್ಚ್ ಮಾಡಬೇಕು. ಹೌ ವಿ ಕ್ಯಾನ್ ಫೈಂಡ್ ಔಟ್ ಅಂತ. ಓಕೆನಾ? ಸಿ ದಿಸ್ ಈಸ್ ಅ ಬೆಸ್ಟ್ ಬ್ರೆಡ್ತ್ ಫಸ್ಟ್ ಸರ್ಚ್. ಬ್ರೆಡ್ತ್ ಈಸ್ ನಥಿಂಗ್ ಬಟ್, ಬ್ರೆಡ್ತ್ ಅಂದರೆ ಏನು? ಬ್ರೆಡ್ತ್ ಅಂದರೆ ಒಂದು ಗ್ರಾಫಲ್ಲಿ, ಒಂದು ಟ್ರೀಯಲ್ಲಿ ಸಿ ಈ ಥರ ಇದ್ದಾಗ, ಫಾರ್ ಎಕ್ಸಾಂಪಲ್ A, B ಮತ್ತು C, D ಇದ್ದಾಗ ಇದು ಫಸ್ಟ್ ಲೆವೆಲ್ 0. ಓಕೆನಾ? ಲೆವೆಲ್ 0 ಅಂತ ತಿಳ್ಕೊಂಡಾಗ ಲೆವೆಲ್ 0 ಫಸ್ಟ್ ಇಲ್ಲಿ ಸರ್ಚ್ ಮಾಡುತ್ತೆ, ಲೆವೆಲ್ 0. ಆಮೇಲೆ ನಿಮಗೆ ಹೀಪ್ ಸಾರ್ಟ್ ಜ್ಞಾಪಕ ಇದೆಯಾ? ಜಿಗ್ಜ್ಯಾಗ್ ಟೈಪಲ್ಲಿ ಅದು ನಾವು ಈ ಥರ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಥರ ಈ ನೆಕ್ಸ್ಟ್ ಲೆವೆಲ್ 1. ಫಾರ್ ಎಕ್ಸಾಂಪಲ್ ಫಸ್ಟ್ A ನಾವು ಕೊಟ್ಟಿರೋ ಗೋಲು D ಅಂತ ತಿಳ್ಕೊಳ್ಳಿ, ಗೋಲ್ D ಅಂತ ತಿಳ್ಕೊಳ್ಳಿ. ಓಕೆನಾ? ಫಸ್ಟ್ A ಇದು ಗೋಲ ಕೊಟ್ಟಿರೋ ಟಾಸ್ಕ್ ಇದೆನಾ? ಇಲ್ಲ. ಸರ್ಚಿಂಗ್ ಎಲಿಮೆಂಟ್, ಸರ್ಚಿಂಗ್ ನೋಡಿದೇನಾ? ಅಲ್ಲ. ಇಟ್ ವಿಲ್ ಕಮ್ ಟು ದ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್ ಮೀನ್ಸ್ ಫಸ್ಟ್ ಇಟ್ ವಿಲ್ ಗೋ ಟು ದ B. ಈ ಥರ ಜಿಗ್ಜ್ಯಾಗ್ ಟೈಪು, ಅರ್ಥ ಆಗ್ತಿದೆಯಾ? Z ಶೇಪಲ್ಲಿ ಇದು ಬರುತ್ತೆ. B ಇದು ನೋಡಿ, ಗೋಲ್ ಇದೇನಾ? ಅಲ್ಲ. ನೆಕ್ಸ್ಟು ಸಿಗೆ ಕಂಪೇರ್ ಮಾಡುತ್ತೆ, ಅಲ್ಲ. ಮತ್ತೆ D. ಓಕೆ, ವಿ ಗಾಟ್ ದ ಗೋಲ್ ನೋಡ್. ದಟ್ ಮೀನ್ಸ್ ಕಂಪ್ಲೀಟಾಗಿ ಈ ಲೆವೆಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಅಕಸ್ಮಾತ್ ಸಿ ನಮ್ಮದು ಗೋಲ್ ಆದರೆ ಅದೇನಾಗುತ್ತೆ? ಸಿ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಕಂಪ್ಲೀಟ್ ಈ ಥರ ಒಂದು ಬ್ರೆಡ್ತ್ ಕಂಪ್ಲೀಟ್ ಆಗುತ್ತೆ. ಒಂದು ಲೆವೆಲ್ ಬಂದಾಗ ಆ ಬ್ರೆಡ್ತ್ ಕಂಪ್ಲೀಟ್ ಆಗುತ್ತೆ. ಅದನ್ನು ಬ್ರೆಡ್ತ್ ಫಸ್ಟ್ ಸರ್ಚ್ ಅಂತ ಕರಿತೀವಿ. ಬ್ರೆಡ್ತ್ ಫಸ್ಟ್ search is the most common search strategy for traversing a tree or graph. ಅರ್ಥ ಆಯ್ತಾ? ದಿಸ್ ಆಲ್ಗಾರಿದಮ್ ಸರ್ಚಸ್ ಬ್ರೆಡ್ತ್ ವೈಸ್. ನೋಡಿ, ಇದೇ ನಾನು ಇಷ್ಟೊತ್ತರೆಗೂ ನಿಮ್ಗೆ ಹೇಳಿದ್ದು. ಬ್ರೆಡ್ತ್ ವೈಸ್ ಇನ್ ಅ ಟ್ರೀ ಆರ್ ಗ್ರಾಫ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ರೆಡ್ತ್ ಫಸ್ಟ್ ಸರ್ಚ್. ಅರ್ಥ ಆಯ್ತೇನ್ರಪ್ಪ? ನೆಕ್ಸ್ಟು BFS ಆಲ್ಗಾರಿದಮ್ ಸ್ಟಾರ್ಟ್ಸ್ ಸರ್ಚಿಂಗ್ ಫ್ರಮ್ ದ ರೂಟ್ ನೋಡ್. ಯಾವುದೇ ಸರ್ಚಿಂಗ್ ನೋಡ್ ಎಲ್ಲೇ ಇದ್ರೂ ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದ ರೂಟ್ ನೋಡ್ ಓನ್ಲಿ. ರೂಟ್ ನೋಡಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಹೆಂಗೆ ನಾವು ಫಿಕ್ಸ್ ಮಾಡ್ತೀವಿ? ಇದೇನೋ ಓಕೆ, ನಿಮ್ಗೆ ಎಕ್ಸಾಂಪಲಲ್ಲಿ ಹೇಳ್ತೀನಿ ಯಾವ ಥರ ನಾವು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಓಕೆನಾ? It will start from the root node of a tree and expands all successor nodes. Successor ಅಂದರೆ ಅದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬರೋಕೆ. ಎಗೆ BC ಸಕ್ಸೆಸರು, ಬಿಗೆ DE ಸಕ್ಸೆಸರ್ಸು. ಅರ್ಥ ಆಯ್ತಾ? ಸಿಗೆ F ಸಕ್ಸೆಸರು. ಈ ಥರದ್ದು ಸಕ್ಸೆಸರ್ ನೋಡ್ ಅಟ್ ದ ಕರೆಂಟ್ ಲೆವೆಲ್ ಬಿಫೋರ್ ಮೂವಿಂಗ್ ಟು ದ ನೋಡ್ ಆಫ್ ದ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಲೆವೆಲ್ಗೆ ಹೋಗೋಕೆ ಮುಂಚೆ ಈ ಲೆವೆಲಲ್ಲಿ ಎಲ್ಲ ನೋಡ್ಸು ಸರ್ಚ್ ಆಗಿಬಿಡುತ್ತೆ. ಇದೇನಾ ಗೋಲು, ಇದಾ ಗೋಲು ಅಂತ ಸರ್ಚ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಈ ಥರ ಇದು ಒಂದು ಲೆವೆಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಲೆವೆಲ್ಗೆ ಹೋಗೋದು. ಈ ಲೆವೆಲ್ ಸರ್ಚಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. BFS ಇಂಪ್ಲಿಮೆಂಟೆಡ್ ಯೂಸಿಂಗ್ ಫಸ್ಟ್ ಇನ್ ಫಸ್ಟ್ ಔಟ್ ಕ್ಯೂ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ಸಲ್ಲಿ ನಿಮಗೆ ಕ್ಯೂ ಮತ್ತು ಸ್ಟ್ಯಾಕ್ ಅನ್ನೋದು, ಲಿಂಕ್ಡ್ ಲಿಸ್ಟ್ ಅನ್ನೋದೆಲ್ಲ ಬರುತ್ತೆ. ಹೌದಾ? ಡೇಟಾ ಸ್ಟ್ರಕ್ಚರ್ಸಲ್ಲಿ ವಿ ಹ್ಯಾವ್ ಅ ಕ್ಯೂ, ಸ್ಟ್ಯಾಕ್ ಮತ್ತು ಲಿಂಕ್ಡ್ ಲಿಸ್ಟ್. ಕ್ಯೂ ಅಂದರೆ ವಾಟ್ ಯು ಮೀನ್ ಬೈ ಎ ಕ್ಯೂ? ಫಸ್ಟ್ ಕಮ್ ಫಸ್ಟ್ ಸರ್ವ್, ಫಸ್ಟ್ ಇನ್. ಯಾವ ಎಲಿಮೆಂಟ್ ಫಸ್ಟ್ ಬರುತ್ತೋ ಅದು ಫಸ್ಟ್ ಆಚೆ ಬರುತ್ತೆ. ಸ್ಟ್ಯಾಕ್ ಅಂದರೆ ಯಾವ ಎಲಿಮೆಂಟ್ ಲಾಸ್ಟ್ ಇನ್ಸರ್ಟ್ ಮಾಡ್ತೀವೋ ಅದು ಫಸ್ಟ್ ಆಚೆ ಬರುತ್ತೆ. ಕ್ಯೂ ಫಸ್ಟ್ ಇನ್ ಫಸ್ಟ್ ಔಟ್, FIFO FIFO ಪ್ರಿನ್ಸಿಪಲಲ್ಲೇ ಅದು ವರ್ಕ್ ಆಗೋದು. ಇದೂ ಅಷ್ಟೇ, ಇದು ಬ್ರೆಡ್ ಫಸ್ಟ್ ಸರ್ಚ್ BFS ಅಷ್ಟೇ, ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲಲ್ಲೇ ವರ್ಕೌಟ್ ಆಗೋದು. ಯಾವ ಥರ ಅಂದರೆ, ಇಫ್ ದ ಗೋಲ್ ನೋಡ್ ಈಸ್ G, ಗೋಲ್ ನೋಡ್ ಅಕಸ್ಮಾತ್ G ಅಂತ ತಿಳ್ಕೊಂಡ್ರೆ ಫಸ್ಟು ಇಲ್ಲಿ ಸ್ಟಾರ್ಟಿಂಗ್ ಏನ ಕಂಪೇರ್ ಮಾಡುತ್ತೆ? ಈ ಲೆವೆಲ್ ಇನ್ಯಾವುದೂ ಇಲ್ಲ. ನೆಕ್ಸ್ಟು B, C,
ಫಸ್ಟ್ ಲೆವೆಲ್ ಆಯಿತು, ಮತ್ತು ನೆಕ್ಸ್ಟ್ ಲೆವೆಲ್ ಡಿ ಇ ಎಫ್, ಮತ್ತೆ ಜಿ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಸ್ಟಾಪ್ ಮಾಡುತ್ತೆ ಸರ್ಚಿಂಗ್. ಅರ್ಥ ಆಯ್ತಾ? ಆ ನೋಡ್ ಕಂಪ್ಲೀಟಾಗಿ ಸಿಗೋವರೆಗೂ, ಆ ಗೋಲ್ ನೋಡ್ ಸಿಗೋವರೆಗೂ ಇಟ್ ವಿಲ್ ಕೀಪ್ ಆನ್ ಸರ್ಚಿಂಗ್ ಫ್ರಮ್ ಲೆವೆಲ್ ಟು ಲೆವೆಲ್. ಬ್ರೆಡ್ತ್ ಒಂದು ಲೆವೆಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಲೆವೆಲ್ಗೆ ಬರೋದು. ಅರ್ಥ ಆಯ್ತೇನ್ರಪ್ಪ? ಸಿ, ನಿಮಗೆ ಹೀಪ್ ಸಾರ್ಟ್ ಜ್ಞಾಪಕ ಇದೆಯಾ? ಈ ಥರನೇ ಎಂಟ್ರಿ ಮಾಡಿಕೊಂಡು ನಾವು ಬರ್ತಾ ಇದ್ದಿದ್ದು, ಹೀಪ್ನ ಜನರೇಟ್ ಮಾಡ್ತಾ ಇದ್ದಿದ್ದು ಇದೇ ಥರನೇ. ಇದು ರೂಟ್ ನೋಡ್ ಹೌ ವಿ ವಿಲ್ ಕನ್ಸಿಡರ್ ಇನ್ ಈಚ್ ಆ್ಯಂಡ್ ಎವ್ರಿ ಟ್ರೀ ವಿ ಹ್ಯಾವ್ ಅ ರೂಟ್ ನೋಡ್. ಯಾವ ಥರ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ, ರೂಟ್ ನೋಡ್ ಇಫ್ ಇಟ್ ಡಸಂಟ್ ಹ್ಯಾವ್ ಎನಿ ಪೇರೆಂಟ್. Root node is a node which does not have any parent. ಅದನ್ನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತೇನ್ರಪ್ಪ? ಇದಕ್ಕೇನಾದರೂ ಪೇರೆಂಟ್ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ ಇದಕ್ಕೆ ಈ ಥರ ಯಾವುದಾದ್ರೂ ಪೇರೆಂಟ್ ಏನಾದರೂ ಎಕ್ಸ್ ಅನ್ನೋ ಒಂದು ಇದ್ದಿದ್ದರೆ ಅದನ್ನು ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ವಿಚ್ ಡಸಂಟ್ ಹ್ಯಾವ್ ಎನಿ ಪೇರೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ ರೂಟ್ ನೋಡ್. ಈ ಥರ ಗ್ರಾಫ್ಸಲ್ಲಿ ವೆರಿ ಈಸಿಯಾಗಿ ವಿ ವಿಲ್ ಗೆಟ್ ಅ ಗೋಲ್ ನೋಡ್. ಅಂದರೆ ಯಾವುದು ಟಾಸ್ಕ್, ಯಾವುದು ನಾವು ಸರ್ಚ್ ಮಾಡಬೇಕು ಅನ್ನೋದು ಈಸಿಯಾಗಿ ಸಿಗುತ್ತೆ ಈ ಥರ ನಾವು ಹೈರಾರಿಕಲ್ ಆಗಿದ್ದಾಗ. ನಾಟ್ ಓನ್ಲಿ ದಿಸ್ ಇಸ್ ಅ ಟ್ರೀ ಆ್ಯಂಡ್ ವಿ ಹ್ಯಾವ್ ಟು ದಿಸ್ BFS ಈಸ್ ಯೂಸ್ ಫಾರ್ ಅ ಗ್ರಾಫ್ ಆಲ್ಸೋ. ಗ್ರಾಫ್ಗೂ ನಾವು ಯೂಸ್ ಮಾಡ್ತೀವಿ. ಯಾವ ಥರ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲಲ್ಲಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ನಿಮಗೆ. ಇದು ನೋಡಿ, AZTSOFR ಈ ಥರ ಎಲ್ಲ ಕನೆಕ್ಟ್ ಆಗಿದೆ. ಇದು ಒಂದು ಗ್ರಾಫ್ ವಿ ಹ್ಯಾವ್ ಟು ಕನ್ವರ್ಟ್ ಆಸ್ ಅ ಟ್ರೀ. ಯಾವ ಥರ ಅಂದರೆ ನೋಡಿ, ಇದಕ್ಕೆ ಯಾವುದೇ ಆದಂಥ ಪೇರೆಂಟ್ ಇಲ್ಲ, ಹೌದಾ? ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ರೂಟ್ ನೋಡ್. ಇದಕ್ಕೆ ಯಾವುದೇ ಆದಂಥ ಪೇರೆಂಟ್ ಇಲ್ಲ, ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ರೂಟ್ ನೋಡ್. ಇದಕ್ಕೆ ಯಾವ್ಯಾವುದು ಕನೆಕ್ಟ್ ಆಗಿದೆ? ಸಕ್ಸಸರ್ಸ್ ಯಾವ್ಯಾವುದು? TS ಮತ್ತು Z, ಹೌದಾ? TS ಮತ್ತು Z ಇದಕ್ಕೆ ಚೈಲ್ಡ್ ಆಗುತ್ತೆ. ಯಾವ ಥರ? ATSZ. ಅರ್ಥ ಆಯ್ತೇನ್ರಪ್ಪ? ಮತ್ತೆ TSZ, ಟಿಗೆ ಯಾವುದು ಕನೆಕ್ಟ್ ಆಗಿದೆ? ಲೀಫು L, ಎಸ್ಗೆ ಯಾವುದು? R, F ಮತ್ತು O. ಈ ಥರ ನಾವು ಟ್ರೀ ಮತ್ತು ಝೆಡ್ಗೆ ಯಾವುದು? ಓನೇ ಕನೆಕ್ಟ್ ಆಗಿದೆ. ಈ ಥರ ನಾವೊಂದು ಟ್ರೀ ಹೈರಾರಿಕಲ್ ಫಾರ್ಮಲ್ಲಿ ನಾವು ಒಂದು ಕನ್ಸಿಡರ್ ಮಾಡಿಬಿಟ್ಟು, ಅಂದರೆ ಜನರೇಟ್ ಮಾಡಿಬಿಟ್ಟು, ದೆನ್ ವಿ ಕ್ಯಾನ್ ಸರ್ಚ್ ದ ಗೋಲ್ ನೋಡ್. ಯಾವ ಥರ ಅಂದರೆ, ವಿ ಹ್ಯಾವ್ ಟು ಯೂಸ್ ಆನ್ ಆಲ್ಗರಿದಮ್. ಸಿ, ಇಲ್ಲಿ ಆಲ್ಗರಿದಮ್ ಅಲ್ಲಿ ನಾವು 2 ಇಂಡೆಕ್ಸ್ನ ಯೂಸ್ ಮಾಡ್ತೀವಿ, ಫ್ರಂಟಿಯರ್ ಅಂಡ್ ಎಕ್ಸ್ಪ್ಲೋರ್. ಫ್ರಂಟಿಯರ್ ಅಂದರೆ ನಿಮಗೆ ಗೊತ್ತು, ಇದು ಕ್ಯೂ ಪ್ರಿನ್ಸಿಪಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಕ್ಯೂ ಪ್ರಿನ್ಸಿಪಲ್ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್, ಹೌದಾ? ಫಸ್ಟ್ ಯಾವುದು ಬರುತ್ತೆ ದಟ್ ಈಸ್ ಕಾಲ್ಡ್ ಆಸ್ ಅ ಫ್ರಂಟಿಯರ್. ಫಸ್ಟ್ ನಾವು ಯಾವುದು ಕನ್ಸಿಡರ್ ಮಾಡ್ತೀವಿ? ರೂಟ್ ನೋಡ್ನ. ಸೊ ಫ್ರಂಟಿಯರಲ್ಲಿ 2 ಸೆಟ್ ಇರುತ್ತೆ. ಫ್ರಂಟಿಯರ್ ಆ್ಯಂಡ್ ಎಕ್ಸ್ಪ್ಲೋರರಲ್ಲಿ 2 ಸೆಟ್ಸ್. ಫ್ರಂಟಿಯರಲ್ಲಿ 1 ಸೆಟ್ಟು, ಎಕ್ಸ್ಪ್ಲೋರಲ್ಲಿ 1 ಸೆಟ್ಟು. ಇನ್ ಅ ಫ್ರಂಟಿಯರ್, ವಿಚ್ ನೋಡ್ ವಿ ಹ್ಯಾವ್ ಟು ಕನೆಕ್ಟ್, which node we have to take means the root node. First initially we have to take a root node. ಅರ್ಥ ಆಗ್ತಿದೆಯಾ? ಎಕ್ಸ್ಪ್ಲೋರಲ್ಲಿ ನಾವಿನ್ನೂ ಯಾವುದೂ ಇನ್ಸರ್ಟ್ ಮಾಡಿರಲ್ಲ, ಅದಕ್ಕೋಸ್ಕರ ಇಟ್ ವಿಲ್ ಕನ್ಸಿಡರ್ ಅ ಎಂಟಿ. ದಿಸ್ ಈಸ್ ಅ ಲೂಪ್. ಹೆಂಗೆ ಅಂದರೆ, ನಾವು ಸರ್ಚ್ ಮಾಡ್ತಾ ಹೋಗ್ತಾ ಇರೋವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಆಲ್ಗರಿದಮ್. ನೆಕ್ಸ್ಟ್ ನೋಡಿ, ಎಕ್ಸಾಂಪಲ್ಲು ಸೇಮ್ ಅದೇ ಟ್ರೀಗೆ ಒಂದು ಎಕ್ಸಾಂಪಲ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡ್ರಿ, ವಿ ಹ್ಯಾವ್ ಟು ಟೇಕ್ ಅ ಫ್ರಂಟಿಯರ್ ಆ್ಯಂಡ್ ಎಕ್ಸ್ಪ್ಲೋರ್. ಫಸ್ಟ್ ಹೆಂಗಿರುತ್ತೆ, ಇದೇ ಟ್ರೀ ನೀವು ಕನ್ಸಿಡರ್ ಮಾಡಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇ ಒಂದು ಸರಿ ಇನ್ನೊಂದು ಯಾವುದಾದ್ರೂ ಒಂದು ಗ್ರಾಫ್ನ ತಗೊಂಡು ಯು ಪೀಪಲ್ ಟ್ರೈ, ಓಕೆನಾ? ನಿಮ್ಗೆ ಈ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಈ ಗ್ರಾಫ್ಗೆ ಯಾವುದು ರೂಟ್ ನೋಡು? ಎ ಅನ್ನೋದು ರೂಟ್ ನೋಡು, ಯಾಕಂದರೆ ಅದಕ್ಕೆ ಪೇರೆಂಟ್ ನೋಡ್ ಯಾವುದೂ ಇಲ್ಲ. ಸೊ ಫ್ರಂಟಿಯರ್ ಒಂದು ಸೆಟ್ಟು ಮತ್ತು ಎಕ್ಸ್ಪ್ಲೋರ್ ಒಂದು ಸೆಟ್ ಇರುತ್ತೆ. ನೋಡಿ, ಫ್ರಂಟಿಯರಲ್ಲಿ ಫಸ್ಟ್ ಯಾವುದಿರುತ್ತೆ? ಎ. ವೈ? ಬಿಕಾಸ್ ಇಟ್ ಈಸ್ ಅ ರೂಟ್ ನೋಡ್. ಗೆಟಿಂಗ್ ಮೈ ಪಾಯಿಂಟ್? ಇದು ಅರ್ಥ ಆಯ್ತಾ?
ಫ್ರಂಟ್ ಇಯರಲ್ಲಿ ಎ ಇರುತ್ತೆ. ಇದೆರಡೂ ಕ್ಯೂವೇನೆ, ಇವೆರಡೂ ಕ್ಯೂ. ಫಸ್ಟ್ ಯಾವ್ದು ಬರುತ್ತೆ ಅದು ಫಸ್ಟ್ ಸರ್ವ್ ಆಗುತ್ತೆ ಅಂತ ಅರ್ಥ ಆಯ್ತ್ರಪ್ಪ. ನೆಕ್ಸ್ಟ್ ಅದ್ರ ಚೈಲ್ಡ್ಸ್ ಯಾವ್ದು ನಮಗೆ TSZ. TSZ ನಿಮ್ಗಿಲ್ಲಿ ಗ್ರಾಫಲ್ಲಿ ಗೊತ್ತಾಗ್ತಾ ಇದೆ. ಈ ರೂಟ್ಗೆ ಯಾವ್ಯಾವ್ದು ಕನೆಕ್ಟ್ ಆಗಿದೆ, TS ಮತ್ತೆ Z. ಇದ್ರ ಚಿಲ್ಡ್ರನ್ಸ್ ನಾವು ತಗೊಬಾರ್ದು. 0 F ಆಗಲಿ ಅಂದರೆ O F ಮತ್ತೆ R L ಯಾವ್ಯಾವ್ದು ನಾವು ಕನ್ಸಿಡರ್ ಮಾಡಬಾರ್ದು. ವಿ ಹ್ಯಾವ್ ಟು ಟೇಕ್ ಓನ್ಲಿ ದ ಸಕ್ಸಸರ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ನೋಡ್. ಇದು ಲೆವೆಲ್ 0 ಆಯಿತು, ಇದು ಲೆವೆಲ್ 1 ಆಯಿತು. ಅರ್ಥ ಆಯ್ತೇನ್ರಪ್ಪ. ಈಗ ನಾನು ಫಸ್ಟ್ ಕಮ್ ಫಸ್ಟ್ ಸರ್ವ್. ಇವಾಗ ನಮಗೆ ಕ್ಯೂ ಅಲ್ಲಿ ಯಾವುದು ನಾವು ಯಾವ ಥರ ಎಂಟ್ರಿ ಮಾಡಬೇಕು ನಿಮಗೆ ತೋರಿಸ್ದೆ ಆವಾಗಲೇ. ಈ ಥರ ಎಂಟ್ರಿ ಮಾಡ್ತೀವಿ, ಹೌದಾ? ಯಾವ ಥರ? ಈ ಥರ ಎ ಅಲ್ಲಿ ಎ ಇಂದ ಎಂಟ್ರಿ ಮಾಡ್ತಾ ಇದ್ದೀವಿ. ಜಿಗ್ಜ್ಯಾಗ್ Z ಟೈಪಲ್ಲಿ ಎ ಫಸ್ಟು, ಆಮೇಲೆ ಕ್ಯೂಗೆ ಯಾವ್ದು ಹೋಗಬೇಕು T, ಆಮೇಲೆ S, ಆಮೇಲೆ Z. TSZ ಇದ್ರ ಚಿಲ್ಡ್ರನ್ಸ್ನ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದು ಯಾಕೆ ನಾನು ಬ್ಲೂ ಇಂಕಲ್ಲಿ ಡಾರ್ಕನ್ ಮಾಡಿದ್ದೀನಿ ಅಂದರೆ ಇದು ಸರ್ಚ್ ಮಾಡ್ತಾ ಇದ್ದೀವಿ. ಫ್ರಂಟ್ ಇಯರಲ್ಲಿ ನಾನು ಮೇಯ್ನ್ ಆಗಿ ಮಾಡೋದೇನು ಕಂಪ್ಯಾರಿಸನ್. ಇದು ಗೋಲ್.